ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ 17ನೇ ಬಜೆಟ್ ಮಂಡಿಸಿದ್ದಾರೆ. ನೀವು ನೋಡಿರ್ಬೋದು ಈ ಒಂದು ಬುಕ್ ಏನು ನಾವು ಬೆಳಗ್ಗೆ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಯುವಕರ ಪರವಾಗಿ ನಾನು ನ್ಯೂಸ್ 18 ಕನ್ನಡ ಚಾನಲ್ಗೆ ಡಿಬೇಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಪ್ಯಾನಲ್ ಆಗಿ ಒಂದು ಮೆಂಬರ್ ಆಗಿ ಅವಕಾಶ ಮಾಡಿಕೊಟ್ಟಿದ್ರು. ನ್ಯೂಸ್ 18 ಕನ್ನಡಗೂ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಬುಕ್ ಏನಂತ ಅಂದ್ರೆ ನಮ್ಗೆ ವಿದ್ಯಾರ್ಥಿಗಳ ಪರವಾಗಿ ನಾವು ಸಾಕಷ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಒಂದು ಮನವಿ ಮಾಡ್ಕೊಂಡಿದ್ವಿ. ಸಾಕಷ್ಟು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ. ಧಾರವಾಡ, ಬಿಜಾಪುರ ಎಲ್ಲ ಕಡೆ ಹೋರಾಟ ಮಾಡಿ ರೆಕ್ರೂಟ್ಮೆಂಟ್ ಜೊತೆಲಿ ಧಾರವಾಡದಲ್ಲಿರೋ ಸ್ಟೂಡೆಂಟ್ಸ್ಗೆ ಮತ್ತೆ ಬೆಂಗಳೂರಲ್ಲಿರೋ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಅಂದ್ರೆ ಫೆಸಿಲಿಟೀಸ್ ನಾವು ನೆಕ್ಸ್ಟ್ ಫರ್ದರ್ ಹೇಳೋದಾದ್ರೆ ಬಿಜಾಪುರ ಮತ್ತೆ ಮೈಸೂರು, ತುಮಕೂರು, ಕಲಬುರಗಿ ಈ ಎಲ್ಲ ಡಿಸ್ಟಿಕಲ್ಲೂ ಮುಂಬರುವ ದಿನಗಳಲ್ಲಿ ಲೈಬ್ರರೀಸ್ ಇರ್ಬೋದು, ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಸ್ ಇರ್ಬೋದು, ಇವನ್ನೆಲ್ಲ ಫೆಸಿಲಿಟೀಸ್ ನಾವು ಡಿಮ್ಯಾಂಡ್ ಮಾಡ್ತೀವಿ. 100% ಮಾಡೋಣ. ಯಾಕೆಂತಂದ್ರೆ 1 by 1 ಆಗ್ತಾ ಹೋಗ್ಬೇಕು. ಯಾಕೆಂದ್ರೆ ಈಗ ಬೆಂಗಳೂರಲ್ಲೂ ಅಷ್ಟೇ, ಬಿಜಾಪುರ, ಧಾರವಾಡ, ಕಲಬುರಗಿ ಎಲ್ಲ ಕಡೆನೂ ತುಂಬಾ ನೀಡಿರೋಂಥದ್ದು ಇವತ್ತು ನಾವು ನೋಡ್ಬೋದು. ಅಂದ್ರೆ 135 ಪಾಯಿಂಟ್ಸ್ ನಾವೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಧಾರವಾಡದಲ್ಲಿ ಎಸ್ಪೆಷಲಿ 5,000 ವಿದ್ಯಾರ್ಥಿಗಳಿಗೆ ಅಲ್ಲೇ ಓದ್ಕೊಳ್ಳುವಂಥದ್ದು ಸ್ಟಡಿ ಲೈಬ್ರರಿ ಮಾಡಬೇಕು. ಒಂದು ಲೈಬ್ರರಿ, ಈಚ್ ಲೈಬ್ರರಿ 1,000 ಜನ ಕುತ್ಕೊಂಡು ಓದೋಂಥದ್ದು 5 ಲೈಬ್ರರಿ ಬೇಕಂತ ಕೇಳಿದ್ವಿ. ಆದ್ರೆ ಇವತ್ತು 2 ಲೈಬ್ರರಿ ಕೊಟ್ಟಿದ್ದಾರೆ. ಒಂದು ಬೆಂಗಳೂರಿಗೆ, ಒಂದು ಧಾರವಾಡಕ್ಕೆ. ನೀವು ನೋಡಿರ್ಬೇಕು, ಡಿಜಿಟಲ್ ಲೈಬ್ರರಿ ಅಂಡ್ ಸ್ಟಡಿ ಸೆಂಟರ್ ವಿಲ್ ಬಿ ಸೆಟ್ ಅಪ್ ಅಟ್ ಧಾರವಾಡ ಅಂಡ್ ಬೆಂಗಳೂರು ಫಾರ್ ಸ್ಟೂಡೆಂಟ್ಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಟ್ ಎ ಕಾಸ್ಟ್ ಆಫ್ Rs 10 crores ಈಚ್. ಅಂದ್ರೆ 10 crores ಒಂದು ಲೈಬ್ರರಿಗೆ 10 crores ಇನ್ವೆಸ್ಟ್ ಮಾಡ್ತಿದ್ದಾರೆ. 2 ಬೆಂಗಳೂರಲ್ಲಿ ಒಂದು, ಧಾರವಾಡದಲ್ಲಿ ಒಂದು. ಇದೇ ತರ 31 ಜಿಲ್ಲೆಯಲ್ಲೂ ಆಗ್ಬೇಕು ಅನ್ನೋ ಒಂದು ನನ್ನ ಆಸೆ. ಅದನ್ನ ಖಂಡಿತ ಮಾಡೋಣ. ಎಲ್ಲ ನಾನು ನೋಡಿದೀನಿ, ಇವನ್ ಕಲಬುರಗಿಯಲ್ಲಿ ನೋಡಿದೀನಿ ಲೈಬ್ರರೀಸ್ ಯಾವ ತರ ಇದೆ ಅಂತ, ಬಿಜಾಪುರದಲ್ಲೂ ನೋಡಿದೀನಿ. ಈ ಗೌರ್ಮೆಂಟ್ ಲೈಬ್ರರೀಸ್ 10 crores ಅಂತಂದ್ರೆ ಆರಾಮಾಗ 5,000 ಜನ ಕುತ್ಕೊಂಡ ತರ ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೊಂದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. 100% ಇದು ನಾವೆಲ್ಲಾನು ಪ್ರಯತ್ನ ಮಾಡಿದ್ದಕ್ಕೆ, ಇಷ್ಟೆಲ್ಲ ಹೋರಾಟ ಮಾಡಿದ್ದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಿಮ್ ಪರವಾಗಿ ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಮನವಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸ್ಟೂಡೆಂಟ್ಸ್ಗೆ, ಪೊಲೀಸ್ ಇಲಾಖೆಗೆ ಮತ್ತೆ AAG ಇರ್ಬೋದು ಧಾರವಾಡದ್ದು, ಈವನ್ ಕಮಿಷನರ್ ಸರ್, ಹುಬ್ಳಿ ಧಾರವಾಡ ಕಮಿಷನರ್ ಸರ್ ಶಶಿಕುಮಾರ್ ಸರ್ಗೆ, ಮತ್ತೆ ಅಲ್ಲಿರೋ DC ಮೇಡಮ್ ಇರ್ಬೋದು, ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ವಿಶೇಷವಾಗಿ ಕೋರ್ಟ್ ನ್ಯಾಯಾಲಯದಕ್ಕೂ ಅಷ್ಟೇ ನಾನು ವಿಶೇಷವಾಗಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕನ್ಸಿಲೇಷನ್ ಮುಖಾಂತರ ನಾನು ಅವರಿಗೆ ಅಲ್ಲಿ ಮನವಿ ಮಾಡಿಕೊಟ್ಟಾಗ ಎಲ್ಲನೂ ಲೈಬ್ರರೀಸ್ ಇರ್ಬೋದು, ಕ್ಯಾಂಟೀನ್ಸ್ ಇರ್ಬೋದು, ಎಲ್ಲನೂ ಅವ್ರ ಹತ್ರ ಚರ್ಚೆ ಮಾಡಿದಾಗೆ ಈ ಒಂದು ಬಜೆಟ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರೋದು. ರೆಕ್ರೂಟ್ಮೆಂಟ್ ಬಗ್ಗೆನೂ ನಾನು ಸಾಕಷ್ಟು ಹೋರಾಟ ಮಾಡಿದ್ವಿ. ಈ ಹೋರಾಟಕ್ಕೆ ಎಲ್ಲರೂ ಅಷ್ಟೇ, ಸ್ಟೂಡೆಂಟ್ಸ್ ಇರ್ಬೋದು, ಕೋಚಿಂಗ್ ಸೆಂಟರ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಲೈಬ್ರರಿ ಓನರ್ಸ್ ಇರ್ಬೋದು, ಈವನ್ ಕಂಪ್ಲೀಟ್ ಈ ಒಂದು ಎಕೋ ಸಿಸ್ಟಮ್ ಅಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಪ್ರತಿಯೊಬ್ರು, ಅದು ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಕೂಡ ತುಂಬಾ ಜನ ಕಾಲ್ ಮಾಡ್ತೀರಾ. ನಾನು ಅವರಿಗೂ ಎಲ್ಲ ಧನ್ಯವಾದ ತಿಳಿಸ್ತೀನಿ. ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತೀರಾ. ಈ ಒಂದು ಎಲ್ಲರೂ ಒಗ್ಗಟ್ಟಾಗಿರೋದಕ್ಕೆ ಈ ಒಂದು ಹೋರಾಟ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಮೂಲ ಕಾರಣ ನೀವೇ. ನಿಮ್ಮಿಂದ ಏನೇ ಚೇಂಜಸ್ ಆಗ್ಬೇಕಂತಂದ್ರೆ, ನಾನು ಪ್ರತಿ ಸತಿ ಹೇಳ್ತಿದ್ದೆ, ಏನಾದ್ರು ಚೇಂಜಸ್ ಆಗ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡ್ಲೇಬೇಕು ಅಂತ ಹೇಳಿ. ಇವತ್ತು ಬಜೆಟ್ ಅಲ್ಲಿ ಬಂದಿರೋಂಥದ್ದು ತುಂಬಾ ಖುಷಿ ಆಗಿರುವಂತ ವಿಚಾರ. ಎಲ್ಲರ ಪರವಾಗಿ, ಕರ್ನಾಟಕದ ಎಲ್ಲ ಯುವಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದ್ರೆ ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು ಅವತ್ತು, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಕ್ಯಾಂಟೀನ್ಸ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಇವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. 100% ಇದು ಕಾರ್ಯರೂಪಕ್ಕೆ ಬರಬೇಕು. ದೇರ್ ಈಸ್ ಎ ಟೈಮ್ ಲಿಮಿಟ್. ಒಂದು ಟೈಮ್ ಲಿಮಿಟ್ ಒಳಗಡೆ ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ಆಗ್ಬೇಕಾಗಿರೋಂಥದ್ದು ನಾವು ಒತ್ತಡ ಮಾಡೋಣ. 100% ಎಲ್ರಿಗೂ ಒಳ್ಳೇದಾಗುತ್ತೆ. ಇದೇ ತರ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಕಲೆಕ್ಟಿವ್ ಆಗಿ ವರ್ಕ್ ಮಾಡೋಣ. ಎಲ್ರಿಗೂ ಏನು ಸ್ಟೂಡೆಂಟ್ಸ್, ಯೂತ್ಸ್ ಇವತ್ತು ಕರ್ನಾಟಕದಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರ, ಎಲ್ರಿಗೂ ಒಂದು ಸೊಲ್ಯೂಷನ್ಸ್ ತಗೊಂಬರೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.